ನೀವೇನಾದರೂ 2026ರಲ್ಲಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮಗೆ ಒಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ನ ಹೇಗೆ ಓಪನ್ ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತೀನಿ ಗೈಸ್. ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ವೀಡಿಯೋಸ್ಗಳು ಪ್ರತಿದಿನ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಅದಕ್ಕೆ ಮೊದಲನೇದಾಗಿ ನೀವು ಪ್ಲೇಸ್ಟೋರಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನಿವಾಗ ಇನ್ಸ್ಟಾಲ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ ಆ್ಯಪನ್ನು ನಾನಿವಾಗ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಯೂಸರ್ ನೇಮು ಪಾಸ್ವರ್ಡು ಲಾಗಿನ್ ಅಂತ ಬರುತ್ತೆ. ಇಲ್ಲಿ ನಾವು ಹೊಸದಾಗಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ನ ಮಾಡಬಾರ್ದು. ಇಲ್ಲಿ ಕೆಳಗಡೆ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇಲ್ಲೊಂದು ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಮೊಬೈಲ್ ನಂಬರ್ನ ಕೇಳುತ್ತೆ. ಓಕೆ, ಸೊ ನೀವು ಮೊಬೈಲ್ ನಂಬರ್ನ ಹಾಕ್ಬಿಟ್ಟಾದರೂ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು, ಅಥವಾ ನೀವು ಇಮೇಲ್ ಐ ಡಿಯಿಂದ ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಅದರಿಂದನೂ ಕೂಡ ಕ್ರಿಯೇಟ್ ಮಾಡ್ಬೋದು. ಫಸ್ಟು ಮೊಬೈಲ್ ನಂಬರಿಂದ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಮೊಬೈಲ್ ನಂಬರ್ ಅಂತಿದೆ ನೋಡಿ, ಇಲ್ಲಿ ನೀವು ಕ್ಲಿಕ್ನ ಮಾಡಿ ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಎಂಟರ್ ಮಾಡಿದ್ರೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ನೀವೇನಾದರೂ ಇಮೇಲ್ ಐ ಡಿ ಮುಖಾಂತರ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಕೆಳಗಡೆ ಸೈನ್ ಅಪ್ ವಿತ್ ಇಮೇಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ವಾಟ್ಸ್ ಯುವರ್ ಇಮೇಲ್ ಅಂತ ಕೇಳುತ್ತೆ. ಸೊ ನಿಮ್ಮ ಒಂದು ಇಮೇಲ್ ಐ ಡಿನ ನೀವು ಇಲ್ಲಿ ಹಾಕೊಳ್ಬೇಕು. ಆಯಿತಾ, ನಿಮ್ಮದು ಜಿಮೇಲ್ ಅಕೌಂಟ್ ಏನಿರುತ್ತೆ ಇಮೇಲ್ ಐ ಡಿ, ಸೊ ಅದನ್ನು ನೀವು ಇಲ್ಲಿ ಹಾಕೊಳ್ಬೇಕು. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಇವಾಗ ನಾನು ಇದನ್ನು ಹಾಕೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಏನು ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಅದಾದಮೇಲೆ ನಿಮ್ಮ ಒಂದು ಇಮೇಲ್ ಐ ಡಿಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಸೊ ನನಗೆ ಒ ಟಿ ಪಿನ ಕೇಳ್ತಾ ಇದೆ. ಸೊ ನಾನು ಇವಾಗ ಒ ಟಿ ಪಿನ ಎಂಟರ್ ಮಾಡ್ತೀನಿ. ಸೊ ಆ ಒಂದು ಇಮೇಲ್ ಐ ಡಿ ರಿಸೀವ್ ಆಗಿರುತ್ತೆ. ಒ ಟಿ ಪಿನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಪಾಸ್ವರ್ಡನ್ನು ಇಟ್ಕೊಳ್ಳೋದಕ್ಕೆ ಕೇಳುತ್ತೆ. ಸೊ ನೀವು ಅಟ್ಲೀಸ್ಟ್ ಮಿನಿಮಮ್ 6 ಲೆಟರ್ಸ್ ಆದರೂ ಇರಬೇಕು, ಆ ಥರ ಪಾಸ್ವರ್ಡ್ನ ಇಟ್ಕೊಳ್ಬೇಕು. ಸೊ ನಿಮ್ಗೆ ಇಷ್ಟವಾಗಿರುವಂಥ ಪಾಸ್ವರ್ಡ್ನ ಇಟ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಅಂತ ನೀವು ಕ್ಲಿಕ್ನ ಮಾಡಿದ್ಮೇಲೆ ಪಾಸ್ವರ್ಡ್ ಹಾಕಿ. ಸೊ ನಿಮಗೆ ಇಲ್ಲಿ ನಿಮ್ಮ ಒಂದು ಬರ್ತ್ಡೇ ಡೇಟನ್ನು ಕೇಳುತ್ತೆ. ಸೊ ನೀವು ಯಾವಾಗ ಹುಟ್ಟಿದಂಥ ದಿನಾಂಕನ. ಸೊ ಫಸ್ಟು ಇಲ್ಲಿ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಫಸ್ಟು ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂದು ನಿಮಿಷ, ಡಿಸೆಂಬರ್ ಅಂತ. ಅದಾದಮೇಲೆ ದಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ತಾರೀಕು ಅಂತ. ಸೊ ನಾನು ತಾರೀಕನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನೀವು ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ವಾಟ್ಸ್ ಯುವರ್ ನೇಮ್ ಅಂತ ಬರುತ್ತೆ. ಆಯಿತಾ, ಸೊ ಇಲ್ಲಿ ನಿಮ್ಮ ಒಂದು ಫುಲ್ ನೇಮನ್ನು ಕೇಳುತ್ತೆ. ಸೊ ನಿಮ್ಮ ಒಂದು ಹೆಸರನ್ನು ನೀವಿಲ್ಲಿ ಹಾಕ್ಕೊಳ್ಬೋದು. ಓಕೆ, ನಿಮ್ಮ ಹೆಸರೇನಿರುತ್ತೆ ಅದನ್ನು ನೀವಿಲ್ಲಿ ಹಾಕೊಳ್ಳಿ. ಸೊ ನಾನು ಇವಾಗ ಇದನ್ನು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಅಗ್ರಿ ಟು ಇನ್ಸ್ಟಾಗ್ರಾಮ್ಸ್ ಟರ್ಮ್ಸ್ ಆ್ಯಂಡ್ ಸರ್ವೀಸಸ್ ಅಂತ ಬರುತ್ತೆ ಆ್ಯಂಡ್ ಪಾಲಿಸೀಸ್ ಅಂತ ಬರುತ್ತೆ. ಐ ಅಗ್ರಿ ಅಂತ ಕೊಡಿ. ಓಕೆ, ಸೊ ಐ ಅಗ್ರಿ ಅಂತ ಕೊಟ್ಟ ಮೇಲೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಅಲೋ ಇನ್ಸ್ಟಾಗ್ರಾಮ್ ಟು ಆಕ್ಸೆಸ್ ಯುವರ್ ಡಿವೈಸಸ್ ಅಂತ ಕೇಳುತ್ತೆ. ಸೊ ನೀವು ಇಲ್ಲಿ ಪರ್ಮಿಷನ್ ಕೊಡಬೇಕು. ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ. ಪರ್ಮಿಷನ್, ಲೊಕೇಶನ್ ಪರ್ಮಿಷನ್ ಕೊಡ್ತಾ ಇದ್ದೀನಿ, ಮತ್ತು ಕಾಂಟ್ಯಾಕ್ಟ್ ಪರ್ಮಿಷನ್ ಕೂಡ ಕೊಡ್ತಾ ಇದ್ದೀನಿ, ಮತ್ತು ಶೇರ್ ಆಲ್ ಅಂತ ಕೊಡ್ತಾ ಇದ್ದೀನಿ. ಸೊ ಅದಾದಮೇಲೆ ಸೊ ನಾನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಆ್ಯಡ್ ಎ ಪ್ರೊಫೈಲ್ ಫೋಟೋ ದಟ್ ಶೋ ಯುವರ್ ವೈಬ್ ಅಂತಿದೆ. ಸೊ ನಿಮ್ಗೆ ಇಲ್ಲಿ ಪ್ರೊಫೈಲ್ ಫೋಟೋನ ನೀವು ಇವಾಗ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ಗೆ. ನಾನು ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸೊ ನಂದು ಪ್ರೊಫೈಲ್ ಫೋಟೋ ಇದನ್ನು ಇಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು. ಓಕೆ, ಸೊ ಅದಾದಮೇಲೆ ಡನ್ ಅಂತ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಸೊ ನಿಮಗೆ ಲಾಗಿನ್ ಇನ್ಫೋ ಪಾಸ್ವರ್ಡ್ ಇವಾಗ ಏನಾದರೂ ಸೇವ್ ಆಗಿರಬೇಕು ಅಂತಂದರೆ ಸೊ ಸೇವ್ ಕೊಡ್ಬೋದು. ಸೊ ನಾನು ಇದನ್ನು ಜಸ್ಟ್ ಸ್ಕಿಪ್ ಅಂತ ಕೊಡ್ತೀನಿ. ಅದಾದಮೇಲೆ ಮೊಬೈಲ್ ನಂಬರ್ ಆ್ಯಡ್ ಮಾಡೋದು ಕೇಳ್ತಾ ಇದೆ. ಸೊ ಇಲ್ಲಿ ನಿಮಗೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಓಕೆ, ಸೊ ಇಂಡಿಯಾ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನೀವು ಓಕೆ ಇಂಡಿಯಾ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಗೈಸ್. ಈ ಥರದೊಂದು ಒ ಟಿ ಪಿ ಬರುತ್ತೆ. ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಒಂದು ಒ ಟಿ ಪಿ ರಿಸೀವ್ ಆಗುತ್ತೆ. ಸೊ ಅಂದರೆ ಲೈಕ್ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಆ ಒಂದು ಒ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ. ಸೊ ನೀವು ಬೇಕಾದರೆ ಫಾಲೋ ಮಾಡ್ಬೋದು. ನಾನು ಯಾರನ್ನೂ ಕೂಡ ಫಾಲೋ ಮಾಡ್ತಾ ಇಲ್ಲ ಸದ್ಯಕ್ಕೆ, ಸ್ಕಿಪ್ ಅಂತ ಕೊಡ್ತೀನಿ. ಅದಾದಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಓಪನ್ ಆಗುತ್ತೆ. ಸೊ ನೋಡಿ ಗೈಸ್, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ಸೊ ಈ ಥರ ಬಂದುಬಿಡುತ್ತೆ. ಇಲ್ಲಿ ನಿಮಗೆ ಆಲ್ರೆಡಿ ಫೋಟೋಸ್ಗಳು, ರೀಲ್ಸ್ಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ, ನೀವು ನೋಡ್ಬೋದು. ಇಲ್ಲಿ ನೀವು ಪ್ರೊಫೈಲ್ ಕೆಳಗಡೆ ಪ್ರೊಫೈಲ್ ಫೋಟೋ ಇದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹೆಸರೇನಿದೆ ಅದೆಲ್ಲವೂ ಕೂಡ ಬರುತ್ತೆ. ಇದು ನಾನು ಹೊಸದಾಗಿ ನಮ್ಮ ಒಂದು
ಸ್ಟೋರ್ ಇದೆಯಲ್ಲ ಅದಕ್ಕೋಸ್ಕರ ಕ್ರಿಯೇಟ್ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಫಾಲೋ ಮಾಡ್ಕೊಳ್ಳಿ. ನಮ್ಮ ಒಂದು ಸ್ಟೋರಲ್ಲಿ ಏನೇ ಪ್ರಾಡಕ್ಟ್ಸ್ಗಳಿದ್ರೂ ಕೂಡ ಅದನ್ನೆಲ್ಲ ನಾನು ಇಲ್ಲಿ ರೀಲ್ಸ್ಗಳನ್ನ ಹಾಕ್ತಾ ಇರ್ತೀನಿ, ನೀವು ಇಷ್ಟ ಆದರೆ ಬೈ ಮಾಡ್ಬೋದು. ಸೊ ಫಸ್ಟ್ ಇದನ್ನು ನಾವು ಸೆಟಪ್ ಮಾಡ್ಕೊಳ್ಬೇಕು. ನೀವು ಇಲ್ಲಿ ನೋಡ್ಬೋದು, ಇದಕ್ಕೆ ನಾವು ಸೆಟಪ್ ಮಾಡೋಣ. ಇವಾಗ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವೇನಾದರೂ ನೇಮ್ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು, ಮತ್ತು ಯೂಸರ್ ನೇಮ್ ಏನಾದ್ರು ಚೇಂಜ್ ಮಾಡ್ಕೊಳ್ತೀನಿ ಅಂತಂದರೆ ಮಾಡ್ಕೋಬೋದು. ಮತ್ತು ಇಲ್ಲಿ ಬಯೋ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬಗ್ಗೆ ಸ್ವಲ್ಪ ಲೈಟಾಗಿ ಬರೆದಾಕೊಳ್ಳಿ. ನಾನು ಇವಾಗ ಅದನ್ನು ಬರೆದಾಕೊಳ್ತೀನಿ. ಓಕೆ, ಸೊ ನಾನು ಬರೆದಾಕೊಂಡಿದ್ದೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸೊ ಈ ಥರ ನೀವು ಬಯೋನ ಬರೆದಾಕೋಬೋದು. ಮತ್ತು ಇಲ್ಲಿ ಲಿಂಕ್ಸ್ ಅಂತ ಇದೆ ನೋಡಿ, ಇಲ್ಲಿ ನೀವು ಲಿಂಕ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ನಾನು ಇವಾಗ ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ಆ್ಯಡ್ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ, ಮತ್ತು ಇಲ್ಲಿ ಪ್ಲಸ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ ಫಸ್ಟು ನಿಮ್ಮದು ಲಿಂಕನ್ನ ಹಾಕ್ಕೊಳ್ಳಿ. ಅಂದರೆ ಈಗ ನೀವು ಫೇಸ್ಬುಕ್ ಆಗ್ಬೋದು, ಯೂಟ್ಯೂಬ್ ಲಿಂಕ್ ಈ ಥರ ಹಾಕ್ತೀನಿ ಅಂತಂದರೆ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಂಡು ಬರ್ಬೋದು. ಈಗ ನಂದು ವೆಬ್ಸೈಟ್ ಲಿಂಕ್ ಇದೆ ಆಯಿತಾ. ಸೊ ನಾನು ಓಪನ್ ಮಾಡ್ಕೊಳ್ತೀನಿ, ಒಂದು ನಿಮಿಷ ಇರಿ. ನೋಡಿ, ನಮ್ಮದು ಸ್ಟೋರ್ ಇದೆ, ಲಕ್ಕಿ ಲಿಕೇಶ್ ಸ್ಟೋರ್ ಅಂತ. ಸೊ ಈ ಒಂದು ಸ್ಟೋರ್ ಲಿಂಕನ್ನು ನಾನು ಹಾಕ್ಕೊಳ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಈ ಒಂದು ಲಿಂಕನ್ನು ಕಾಪಿ ಮಾಡ್ಕೊಳ್ತೀನಿ. ಇದು ನಮ್ಮ ಸ್ಟೋರ್ ಲಿಂಕು. ಸೊ ಇದನ್ನು ಕಾಪಿ ಮಾಡಿಕೊಂಡು ಸೊ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ತೀನಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ಇಲ್ಲಿ URL ಅಂತಿದೆ ನೋಡಿ, ಆ ಒಂದು ಲಿಂಕನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಪೇಸ್ಟ್ ಮಾಡಿದೆ. ಅದಾದಮೇಲೆ ಇಲ್ಲಿ ಟೈಟಲ್ ಕೊಟ್ಕೊಳ್ತೀನಿ. ಅದಕ್ಕೊಂದು ನಾನು ಲಕ್ಕಿ ಲಿಕೇಶ್ ಸ್ಟೋರ್ ಅಂತ ನಾನಿಲ್ಲಿ ಟೈಟಲ್ ಕೊಟ್ಕೊಂಡೆ, ನೀವು ನೋಡ್ಬೋದು. ಸೊ ಈ ಥರ ಟೈಟಲ್ನ ಕೊಟ್ಕೊಳ್ಬೋದು. ಈಗ ನೀವು ಯೂಟ್ಯೂಬ್ ಲಿಂಕ್ ಹಾಕ್ತೀನಿ ಅಂತಂದರೆ ಅದೇ ಥರ ಯೂಟ್ಯೂಬ್ ಲಿಂಕನ್ನು ಇಲ್ಲಿ ತಂದು ಹಾಕಿ, ಮತ್ತು ಇಲ್ಲಿ ಕೆಳಗಡೆ ಯೂಟ್ಯೂಬ್ ಅಂತ ನೀವು ಮೆನ್ಷನ್ ಮಾಡ್ಬೋದು. ಆದಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿದಾಗ ಆ ಒಂದು ಲಿಂಕು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಆಗುತ್ತೆ. ಓಕೆ, ಸೊ ಅದೇ ಥರ ನೀವು ಎಷ್ಟು ಲಿಂಕ್ ಬೇಕಾದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ ಮತ್ತೆ ನೀವು ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ಯೂಟ್ಯೂಬ್ ಲಿಂಕ್ ಹಾಕ್ತೀನಿ ಅಂದರೆ ಇಲ್ಲಿ ಬಂದು ಹಾಕ್ಕೊಳ್ಬೋದು, ಮತ್ತು ಟೈಟಲ್ನು ಕೂಡ ಅದಕ್ಕೆ ಹಾಕ್ಕೊಳ್ಬೋದು. ಸೊ ಈ ಥರ ಆಯಿತಾ. ಸೊ ಈ ಕೆಲಸನ ನೀವು ಫಸ್ಟು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಲಿಂಕ್ ಹಾಕಿದ್ದೀನಿ. ಮತ್ತು ಬ್ಯಾನರ್ಸ್ ಅಂತಿದೆ ನೋಡಿ, ಸೊ ಇಲ್ಲಿ ನೀವು ಬ್ಯಾನರ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಫೇಸ್ಬುಕ್ ಪ್ರೊಫೈಲು ಮತ್ತು ವಾಟ್ಸಪ್ಪು, ಮ್ಯೂಸಿಕ್ ಇದೆಲ್ಲವೂ ಕೂಡ. ಸೊ ಅದಕ್ಕೆ ನಾನು ಇದನ್ನೇನು ಆ್ಯಡ್ ಮಾಡೋದಕ್ಕೆ ಹೋಗಲ್ಲ. ಮತ್ತು ಜೆಂಡರ್ ಅಂತಿದೆ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ನೀವು ಗಂಡ ಹೆಣ್ಣ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಅದಾದಮೇಲೆ ಇಲ್ಲಿ AI ಕ್ರಿಯೇಟರ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಯೂಸ್ ಮಾಡ್ಕೊಂಡು ಏನಾದರೂ ವೀಡಿಯೋಸ್ಗಳು, ಫೋಟೋಸ್ಗಳನ್ನ ಜಾಸ್ತಿ ಮಾಡ್ತೀರಾ ಇನ್ಸ್ಟಾಗ್ರಾಮಲ್ಲಿ ಅಂತಂದರೆ ಇದನ್ನು ಆನ್ ಮಾಡ್ಕೊಳ್ಬೇಕು. ಸೊ ನಾನು ನಾರ್ಮಲಾಗಿ ನಾನೇ ನನ್ನದೇ ಓನ್ ಕಂಟೆಂಟ್ ಮಾಡೋದು, ಹಾಗಾಗಿ ನಾನು ಇದನ್ನು ಆನ್ ಮಾಡ್ಕೊಳ್ತಾ ಇಲ್ಲ. ಓಕೆ, ಇದಿಷ್ಟು ಸೆಟ್ಟಿಂಗ್ಸ್ನ ಮಾಡಿಕೊಂಡು ಬ್ಯಾಕಿಗೆ ಬನ್ನಿ. ಓಕೆ, ಸೊ ಇದಿಷ್ಟು ಕೂಡ ಸೆಟಪ್ ಆಗುತ್ತೆ. ಇವಾಗ ನೀವು ನೋಡ್ಬೋದು, ನಂದು ಇನ್ಸ್ಟಾಗ್ರಾಮ್ ಅಕೌಂಟು ಪ್ರೊಫೈಲಲ್ಲಿ ನಮ್ಮ ಸ್ಟೋರ್ ಬಗ್ಗೆ ಇದೆ, ಮತ್ತು ಸ್ಟೋರ್ ಲಿಂಕು ಕೂಡ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ನಮ್ಮ ಸ್ಟೋರೇ ಓಪನ್ ಆಗುತ್ತೆ, ನೀವು ನೋಡ್ತಾ ಇದ್ದೀರಾ. ಓಕೆ, ಸೊ ಈ ರೀತಿ ನೀವು ನಿಮ್ಮ ಒಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಆರಾಮಾಗಿ ಓಪನ್ ಮಾಡ್ಬೋದು. ನಾನು ನಿಮಗೆ ನೀಟಾಗಿ ತೋರಿಸಿದ್ದೀನಿ ಹೆಂಗೆ ಓಪನ್ ಮಾಡೋದು ಅಂತ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಸೊ ಫಾಲೋ ಮಾಡಿಕೊಡಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಹೊಸ ಪೇಜನ್ನು ಅಂತ ಹೇಳ್ತಾ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಗೈಸ್.